ಎಲ್ಲ ಹೋರಾಟಗಳಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ರಾಜಕೀಯ ನಿರ್ಧಾರಕ್ಕಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ತರತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸುರೇಶ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಚಾಮರಾಜನಗರದಿಂದ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಬಿಕ್ಕಟ್ಟು ರಾಜ್ಯದಲ್ಲಿ ಸೃಷ್ಟಿಯಾಗಿರಬೇಕಾದ್ರೆ ದಲಿತ ಸಂಘಟನೆಗಳ ಒಕ್ಕೂಟದ ಒಂದು ಸ್ಪಷ್ಟ ನಿರ್ಧಾರವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ವಿ. ಅದು ದಲಿತ ಮುಖ್ಯಮಂತ್ರಿ ಹೋರಾಟ ಮತ್ತೊಂದು ಮಜಲನ್ನ ಇಲ್ಲಿ ತಮಗೆ ಹೇಳೋದಕ್ಕೆ ನಾವೆಲ್ಲ ಬಂದಿದ್ದೇವೆ. ನಮಗೆಲ್ಲ ಗೊತ್ತಿದೆ, ತಾವು ಈ ಹಿಂದಿನ ಅನೇಕ ಹಂತಗಳಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಹೋರಾಟ ಪ್ರಾರಂಭ ಮಾಡಿದಾಗ ಮಾಧ್ಯಮದ ಸ್ನೇಹಿತರು ನಮ್ಮ ಹೋರಾಟದ ಬೇಡಿಕೆಯನ್ನ, ಹಕ್ಕೊತ್ತಾಯವನ್ನ ಬಹಳ ವಿಸ್ತೃತವಾಗಿ ಪ್ರಚಾರ ಮಾಡಿ ದಲಿತ ಜನಾಂಗಗಳಲ್ಲಿ ಒಂದು ದೊಡ್ಡ ಐಕ್ಯ ಶಕ್ತಿಯನ್ನ ತುಂಬಿದೆ ಅಂತ ಹೇಳಿ ತಾವೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ. ಹಿಂದೆ ನಮ್ಮ ಕೆ ಶಿವರಾಮ್ ಅವರು ನಮ್ಮ ಜೊತೆ ಇದ್ರು, ಈಗ ಅವರು ನಮ್ಮ ಜೊತೆಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಅವರು ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿ ಈ ಹೋರಾಟ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ವಿ. ಸಿದ್ದರಾಮಯ್ಯ ಅವರು ಈ ಹಿಂದಿನ ಪ್ರೆಸ್ ಮೀಟ್ ಅಲ್ಲಿ ನಾವು ತಗೊಂಡಾಗ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮ್ದೇನು ತಕರಾರಿಲ್ಲ. ಅವರು ಡಿ ಶಿವಶಂಕರ್ ಅವರು ಬಹಳ ನೇರ ಮಾತಲ್ಲಿ ಅದನ್ನ ಸ್ಪಷ್ಟಪಡಿಸಿದ್ರು. ಇವತ್ತು ನಾವು ಈ ತಮ್ಮ ಮುಂದೆ ನಮ್ಮ ಸಂವಿಧಾನದ ಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಯಕಾಂತ್ ಅವರು ಬಂದಿದ್ದಾರೆ. ದಯವಿಟ್ಟು ಅವರು ರಾಜೀನಾಮೆ ಕೊಡೋದು 100% ಫೈನಲ್ ಆಗಿದೆ. ರೀಪ್ಲೇಸ್ಮೆಂಟ್ ಏನು ಅನ್ನೋದು ನಮ್ಮ ದಲಿತ ಜನಾಂಗಗಳ ದೊಡ್ಡ ನಿರೀಕ್ಷೆ. ನಾವೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳಿದ್ದೀವಿ, ಪರಮೇಶ್ವರ್ ಅವರು ಹೇಳಿದ್ದೀವಿ, ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಹೇಳಿದ್ದೀವಿ, ಜಾರಕಿಹೊಳಿ ಅವರ ಹೆಸರು ಹೇಳಿದ್ದೀವಿ, ಮಾದೇವಪ್ಪ ಅವರ ಹೆಸರು ಹೇಳಿದ್ದೀವಿ. ಅವರಲ್ಲಿ ಯಾರನ್ನಾದ್ರೂ ನೀವು ಆಯ್ಕೆ ಮಾಡಿ. ಆದರೆ ಇವತ್ತು ನಮ್ಮ ನಿರೀಕ್ಷೆ ಎಷ್ಟು ಮಟ್ಟಿಗೆ ಈಡೇರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಮಹತ್ವವಾದಂತ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನ ರಾಷ್ಟ್ರೀಯ ನೇತಾ. ನಮಗೆ ಎಲ್ಲರಿಗೂ ಕೂಡ ಅನುಮಾನ ಇರುವಂತದ್ದು, ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸ್ವತಂತ್ರವಾದಂತಹ ನಿರ್ಧಾರ ತಗೊಳ್ಳಕ್ಕೆ ಅವಕಾಶ ಕೊಡ್ತಾರ ಇಲ್ಲ ಅಂತ. ರಾಹುಲ್ ಗಾಂಧಿಯವರು ಇಲ್ಲದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಅವರನ್ನ ಭೇಟಿಯಾದ ಕೆಲವೇ ಕ್ಷಣಗಳಲ್ಲಿ ನಮ್ಗೆಲ್ಲರಿಗೂ ಮಾಹಿತಿ ಬಂದಿದ್ದು ತಮ್ಮ ಮೂಲಕ ರಾಜೀನಾಮೆ ಕೊಡೋ ಖಾತೆ. ಆದರೆ ಅವರ ನಂತರ ಇನ್ನು ಹೆಚ್ಚು ಕಡಿಮೆ 2 ವರ್ಷದ ಕಾಲ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಊಹೆಗಳು ಈಗಲೂ ಜೀವಂತವಾಗಿದ್ದಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಖರ್ಗೆ ಅವರು ಬರಲಿ. ಇಲ್ಲ ಅಂತ ಹೇಳಿದ್ರೆ ಅರ್ಹತೆ ಇರತಕ್ಕಂಥ ಎಲ್ಲಾ ರೀತಿಯಲ್ಲೂ ಅರ್ಹತೆ ಇರತಕ್ಕಂಥ ಮತ್ತು ಸೀನಿಯಾರಿಟಿ ಇರತಕ್ಕಂಥ ಅನುಭವ ಇರತಕ್ಕಂಥ ಪರಮೇಶ್ವರ್ ಅವರು ಇದ್ದಾರಲ್ಲ, ಯಾಕೆ ಮಾಡಬಾರದು?
ಇದು ನೇರ ಪ್ರಶ್ನೆ ನಾವು ರಾಹುಲ್ ಗಾಂಧಿ ಅವರಿಗೆ ಹಾಕ್ತಾ ಇರತಕ್ಕಂಥ ಪ್ರಶ್ನೆ. ಈ ಹಿಂದಿನ ದಿನಗಳಲ್ಲಿ ಬಸವಲಿಂಗಪ್ಪ ಅವರಾಯಿತು, ಎನ್ ರಾಜಶೇಖರ್ ಅವರಾಯಿತು, ರಂಗನಾಥ್ ಅವರಾಯಿತು, ಅಂತಿಮವಾಗಿ ಖರ್ಗೆ ಅವರೇ ಕೆಪಿಸಿಸಿ ಪ್ರೆಸಿಡೆಂಟ್ ಇದ್ದಾಗ ಕೂಡ ಹೈಕಮಾಂಡ್ ದಲಿತ ಜನಾಂಗಕ್ಕೆ ದ್ರೋಹ ಬಂದಿದೆ. ಈಗ ಪರಿಪಕ್ವ ಕಾಲ ಬಂದಿದೆ. ಯಾವುದೇ ಕಾರಣಕ್ಕೂ ನೀವು ದಲಿತರಲ್ಲದೆ ಬೇರೆ ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಆದರೆ ದಲಿತ ಜನಾಂಗದ ಸಿಟ್ಟು ಎಲ್ಲಿ ಬರುತ್ತೆ, ಅದರಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡಬೇಕಾಗಿಲ್ಲ. ನನ್ನ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ದಲಿತ ದ್ರೋಹಿಯಾಗಿ ಇರ್ತಾರೋ ಇಲ್ಲಾಂದ್ರೆ ದಲಿತ ಪರವಾಗಿರ್ತಾರೋ. ಯಾಕಂದ್ರೆ ಖರ್ಗೆಯವರು ಕೂಡ ಎಷ್ಟು ಅಸಹಾಯಕರಾಗಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ಕಾರಣಕ್ಕಾಗಿ ಎಲೆಕ್ಷನ್ ಅನ್ನು ಬರ್ತಾ ಇದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೆಂಗಳೂರು ನಗರದ ಸಿಬಿಐ ಎಲೆಕ್ಷನ್ಸ್, ಅದರ ಬೆನ್ನಲ್ಲೇ 2025 ಎಲೆಕ್ಷನ್ ವಿಧಾನಸಭೆ ಬರ್ತಾ ಇದೆ. ನೀವೇನಾದರೂ ಈ ಸಲ ಈಗ ಈ ಕ್ಷಣದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ ದಲಿತ ಜನಾಂಗಗಳೇ ಕಾಂಗ್ರೆಸ್ ಅನ್ನ ಧೂಳಿಪಾಠ ಮಾಡತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅನ್ನೋ ಮಾತನ್ನ ನಾವು ಸ್ಪಷ್ಟವಾಗಿ ಸವಾಲಾಗಿ ಹೇಳ್ತಾ ಇದ್ದೀವಿ. ಇಡೀ ದಲಿತ ಜನಾಂಗ ಇವತ್ತು ಎಚ್ಚರಿಕೊಂಡಿದೆ. ಈ ಹಿಂದಿನ ದಿನಗಳಲ್ಲಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇದು ವಿಶೇಷವಾಗಿ ಕಾಂಗ್ರೆಸ್ 80% ಏನಾದರೂ ಗೆದ್ದ ಕಾಂಗ್ರೆಸ್ ಅಂತ ಹೇಳಿದ್ರೆ ದಲಿತ ಓಟ್ಗಳಿಂದ. ಇವತ್ತು ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದಾದ್ರೆ ಅಹಿಂದದಲ್ಲೇ ಇರತಕ್ಕಂಥ ದಲಿತ ಜನಾಂಗಗಳು ಯಾಕೆ ಈ ರಾಜ್ಯವನ್ನು ಆಳಬಾರದು? ಯಾಕೆ ಪರಮೇಶ್ವರ್ ಬಗ್ಗೆ, ಖರ್ಗೆ ಬಗ್ಗೆ, ಕೆ ಸುರೇಶ್ವರ ಬಗ್ಗೆ, ಜಾರಕಿಹೊಳಿ ಬಗ್ಗೆ ನಾವು ಅರ್ಹತೆ ಇಲ್ಲ ಅಥವಾ ಅವರು ಆಡಳಿತ ನಡೆಸಕ್ಕಾಗಲ್ಲ ಏನಾದರೂ ಹೈಕಮಾಂಡ್ಗೆ ಅಪನಂಬಿಕೆ ಇದೆ. ಆ ಅಪನಂಬಿಕೆಯನ್ನ ಬಿಟ್ಟಾಗಿ ನಂಬಿಕೆ ಅವರಿಗೆ ವಿಶ್ವಾಸವನ್ನ ತೋರಿಸಿ. ಇಲ್ಲಾಂದ್ರೆ ಹೈಕಮಾಂಡ್ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ವಿಶ್ವಾಸ ಹೋಗಿ ದಲಿತರು ಎಂದು ನಾವು ಘೋಷಣೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿ ಈಗ ಡಿ ಶಿವಶಂಕರ್ ಅವರೇ ಆತಂಕ ಕಾಡ್ತಾ ಇದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದ್ದೀವ, ಪ್ರಜಾಪ್ರಭುತ್ವದ ಹೆಸರಿನ ಒಂದು ಸರ್ವಾಧಿಕಾರಿ ನಿರ್ಣಯ ತಗೊಳ್ಳೋ ವ್ಯವಸ್ಥೆಗೆ ಇದ್ದೀವ ಅಂತ ನಮ್ಗೆ ಆತಂಕ ಕಾಡ್ತಾ ಇದೆ. ಇವತ್ತು ಇವರ ಯಾವುದೇ ರಾಜ್ಯದಲ್ಲಿ ಚುನಾಯಿತ ಶಾಸಕರುಗಳ ಅನುಮತಿ ಇದ್ದೇನೆ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಸಂವಿಧಾನ. ಅದನ್ನ ಏನಾಗ್ತದೆ, ಯಾರೋ ಒಬ್ರು ಹೇಳ್ತಾರೆ, ಇನ್ಯಾರೋ ಒಬ್ರು ಆಗ್ತಾರೆ. ದಿವಸ ಕರ್ನಾಟಕದಲ್ಲಿ ಬದಲಾವಣೆ ಏನು ಆದ್ರೆ ಅದು ದಲಿತರಿಗೆ ಕೊಡ್ಬೇಕಂತ ಹೈಕಮಾಂಡ್ ನಲ್ಲಿ ನಮ್ಮ ಎಲ್ಲ ದಲಿತರ ಪರವಾಗಿ, ಇಡೀ ನಾಡಿನ ಜನರ ಪರವಾಗಿ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ನಾವು ಕೇಳ್ಕೊಳ್ಳಂತ ಮನವಿ. ಇದೇನನ್ನ ಅವರು ಕೇಳಿ ಅಥವಾ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದಲಿತರಂತೂ ಕಾಂಗ್ರೆಸ್ ಜೊತೆ, ಮೈನಾರಿಟಿ ಕಾಂಗ್ರೆಸ್ ಜೊತೆ ಯಾರು ಇರಲ್ಲ ಅಂತ ಘಟಘೋಷವಾಗಿ ಈ ವೇದಿಕೆಯಿಂದ ನಮ್ಮ ಎಕ್ಸಾಮಿನ ಪರವಾಗಿ ನಾವೆಲ್ಲರೂ ಹೇಳ್ತೀವಿ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಈ ಸಮಯದಲ್ಲಿ ನೀವು ದಲಿತರನ್ನೇ ಯಾರನ್ನ ಮಾಡಿ ದಲಿತನ ಮಾಡಲೇಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಾಡಿಗೆ, ಜನರಿಗೆ, ಬಡವರಿಗೆ, ರೈತರಿಗೆ ಪ್ರತಿ ಒಬ್ಬರು ಒಳ್ಳೆಯದಾಗದಂತ ನಾವು ಈ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೇವೆ.